ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 29. ತರುವಾಯ ಅರಸನಾದ ದಾವೀದನು, ದೇವರು ನನ್ನ ಮಗನಾದ ಸೊಲೊಮೋನನನ್ನೇ ಆರಿಸಿಕೊಂಡಿದ್ದಾನೆ, ಆದರೆ ಅವನು ಇನ್ನೂ ಎಳೆ ಪ್ರಾಯದವನು. ಮಾಡತಕ್ಕ ಕೆಲಸವೋ ವಿಶೇಷವಾದದ್ದು. ಕಟ್ಟತಕ್ಕ ಮಂದಿರವು ದೇವರಾದ ಯೆಹೋವನಿಗಾಗಿಯೇ ಅಲ್ಲದೆ ಮನುಷ್ಯನಿಗಾಗಿ ಅಲ್ಲ. ನಾನು ನನ್ನಿಂದಾಗುವಷ್ಟು ಪ್ರಯಾಸಪಟ್ಟು ಬಂಗಾರದ ಕೆಲಸಕ್ಕಾಗಿ ಬೇಕಾಗುವ ಬಂಗಾರ, ಬೆಳ್ಳಿಯ ಕೆಲಸಕ್ಕಾಗಿ ಬೇಕಾಗುವ ಬೆಳ್ಳಿ, ತಾಮ್ರದ ಕೆಲಸಕ್ಕಾಗಿ ಬೇಕಾಗುವ ತಾಮ್ರ, ಕಬ್ಬಿಣದ ಕೆಲಸಕ್ಕಾಗಿ ಬೇಕಾಗುವ ಕಬ್ಬಿಣ, ಮರದ ಕೆಲಸಕ್ಕಾಗಿ ಬೇಕಾಗುವ ಮರ, ಇವುಗಳನ್ನು ಗೋಮೇಧಕ ರತ್ನ, ಕೆತ್ತುವುದಕ್ಕೆ ಬೇಕಾಗುವ ರತ್ನ, ಕೆಂಪರಳು, ವಿಚಿತ್ರವರ್ಣದ ಕಲ್ಲು, ಎಲ್ಲ ಥರದ ಮಣಿ, ಚಂದ್ರಕಾಂತ, ಇವುಗಳನ್ನು ನನ್ನ ದೇವರ ಮಂದಿರಕ್ಕೋಸ್ಕರ ರಾಶಿ ರಾಶಿಯಾಗಿ ಸಂಗ್ರಹಿಸಿದ್ದೇನೆ. ನಾನು ಪವಿತ್ರಾಲಯಕ್ಕೆ ಇವುಗಳನ್ನೆಲ್ಲ ಸಂಗ್ರಹಿಸಿದ್ದಲ್ಲದೆ ನನ್ನ ದೇವರ ಆಲಯದ ಮೇಲಣ ಅನುರಾಗದಿಂದ ಅದಕ್ಕೋಸ್ಕರ ನನ್ನ ಸ್ವಂತ ಸೊತ್ತಿನಿಂದ 3,000 ತಲಾಂತು ಓಫೀರ್ ದೇಶದ ಬಂಗಾರವನ್ನು, 7,000 ತಲಾಂತು ಚೊಕ್ಕ ಬೆಳ್ಳಿಯನ್ನು ಕೊಡುತ್ತೇನೆ. ಈ ಬೆಳ್ಳಿ ಬಂಗಾರಗಳಿಂದ ಆಲಯದ ಗೋಡೆಗಳನ್ನು ಹೊದಿಸಬೇಕು. ಅಕ್ಕಸಾಲಿಗರು ಮಾಡಬಹುದಾದ ಎಲ್ಲ ಥರದ ಬೆಳ್ಳಿ ಬಂಗಾರದ ಸಾಮಾನುಗಳನ್ನು ಮಾಡಿಸಬೇಕು. ಈ ಹೊತ್ತು ಉದಾರ ಹಸ್ತದಿಂದ ಯೆಹೋವನಿಗೋಸ್ಕರ ಕಾಣಿಕೆಯನ್ನು ಅರ್ಪಿಸುವುದಕ್ಕೆ ಯಾರು ಮನಸ್ಸುಳ್ಳವರಾಗಿದ್ದಾರೆ ಎಂದು ನೆರೆದ ಸಭೆಗೆ ಹೇಳಲು ಇಸ್ರಾಯೇಲ್ ಗೋತ್ರ ಕುಟುಂಬಗಳ ಪ್ರಧಾನರು, ಸಹಸ್ರಾಧಿಪತಿಗಳು, ಶತಾಧಿಪತಿಗಳು, ಅರಸನ ಕೆಲಸದವರ ಮುಖ್ಯಸ್ಥರು ದೇವಾಲಯದ ಕೆಲಸಕ್ಕೋಸ್ಕರ ಸ್ವೇಚ್ಛೆಯಿಂದ 5,000 ತಲಾಂತು 10,000 ಪೌನು ಬಂಗಾರವನ್ನು, 10,000 ತಲಾಂತು ಬೆಳ್ಳಿಯನ್ನು, 18,000 ತಲಾಂತು ತಾಮ್ರವನ್ನು, 1,00,000 ತಲಾಂತು ಕಬ್ಬಿಣವನ್ನು ಕೊಟ್ಟರು. ರತ್ನಗಳಿದ್ದವರು ಅವುಗಳನ್ನು ಯೆಹೋವನ ಆಲಯದ ಭಂಡಾರಕ್ಕೋಸ್ಕರ ಗೇರ್ಷೋನ್ಯನಾದ ಯೆಹೀಯೇಲನ ವಶಕ್ಕೆ ಕೊಟ್ಟರು. ಅವರು ಪೂರ್ಣ ಮನಸ್ಸಿನಿಂದಲೂ ಸ್ವೇಚ್ಛೆಯಿಂದಲೂ ಯೆಹೋವನಿಗೆ ಕಾಣಿಕೆ ಕೊಟ್ಟದ್ದಕ್ಕಾಗಿ ಜನರೆಲ್ಲರೂ ಸಂತೋಷಪಟ್ಟರು. ಅರಸನಾದ ದಾವೀದನಿಗೂ ಬಹಳ ಸಂತೋಷವಾಯಿತು. ಅನಂತರ ದಾವೀದನು ನೆರೆದ ಸಭೆಯ ಮುಂದೆ ಯೆಹೋವನನ್ನು ಸ್ತುತಿಸಿ ಹೇಳಿದ್ದೇನೆಂದರೆ, ನಮ್ಮ ಪಿತೃವಾಗಿರುವ ಇಸ್ರಾಯೇಲನ ದೇವರೇ, ಯೆಹೋವನೇ, ಯುಗಯುಗಾಂತರಗಳಲ್ಲಿ ನಿನಗೆ ಕೊಂಡಾಟವಾಗಲಿ. ಯೆಹೋವ, ಮಹಿಮ, ಪ್ರತಾಪ, ವೈಭವ, ಪರಾಕ್ರಮ, ಪ್ರಭಾವಗಳು ನಿನ್ನವು. ಭೂಮ್ಯಾಕಾಶಗಳಲ್ಲಿರುವುದೆಲ್ಲ ನಿನ್ನದೇ. ಯೆಹೋವನೇ, ರಾಜ್ಯವು ನಿನ್ನದು. ನೀನು ಮಹೋನ್ನತನಾಗಿ ಸರ್ವವನ್ನೂ ಆಳುವವನಾಗಿರುತ್ತಿ. ಪ್ರಭಾವೈಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ. ನೀನು ಸರ್ವಾಧಿಕಾರಿಯು. ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತವೆ. ಎಲ್ಲ ದೊಡ್ಡಸ್ತಿಕೆಗೂ ಶಕ್ತಿಗೂ ನೀನೇ ಮೂಲನು. ಆದದರಿಂದ ನಮ್ಮ ದೇವರೇ, ನಾವು ನಿನಗೆ ಕೃತಜ್ಞತಾಸ್ತುತಿ ಮಾಡುತ್ತಾ ನಿನ್ನ ಪ್ರಭಾವವುಳ್ಳ ನಾಮವನ್ನು ಕೀರ್ತಿಸುತ್ತೇವೆ. ನಾವು ಈ ಪ್ರಕಾರ ಸ್ವೇಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಲು ಶಕ್ತಿ ಹೊಂದಿದ್ದಕ್ಕೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವರು. ಸಮಸ್ತವು ನಿನ್ನಿಂದಲೇ. ನೀನು ಕೊಟ್ಟದ್ದನ್ನೇ ನಿನಗೆ ಕೊಟ್ಟೆವು. ನಾವು ನಿನ್ನ ದೃಷ್ಟಿಯಲ್ಲಿ ಪರದೇಶಿಗಳು, ನಮ್ಮ ಪಿತೃಗಳೆಲ್ಲರಂತೆ ಪ್ರವಾಸಿಗಳೂ ಆಗಿದ್ದೇವೆ. ನಮ್ಮ ಆಯುಷ್ಕಾಲವು ನೆರಳಿನಂತಿದೆ, ನಮಗೆ ಯಾವ ನಿರೀಕ್ಷೆಯೂ ಇಲ್ಲ. ನಮ್ಮ ದೇವರಾದ ಯೆಹೋವನೇ, ನಿನ್ನ ಪರಿಶುದ್ಧ ನಾಮಕ್ಕೋಸ್ಕರ ಆಲಯ ಕಟ್ಟಿಸಬೇಕೆಂದು ಸಂಗ್ರಹಿಸಿಟ್ಟಿರುವ ಈ ಎಲ್ಲ ವಸ್ತುಗಳು ನಿನ್ನಿಂದಲೇ ನಮಗೆ ದೊರಕಿದವು. ಇವೆಲ್ಲ ನಿನ್ನವೇ. ನನ್ನ ದೇವರೇ, ನೀನು ಹೃದಯವನ್ನು ಶೋಧಿಸುವವನು, ಯಥಾರ್ಥ ಚಿತ್ತರನ್ನು ಮೆಚ್ಚುವವನು ಆಗಿದ್ದಿ ಎಂಬುದನ್ನು ಬಲ್ಲೆನು. ನಾನಂತೂ ಯಥಾರ್ಥ ಮನಸ್ಸಿನಿಂದಲೂ ಸ್ವೇಚ್ಛೆಯಿಂದಲೂ ಇದನ್ನೆಲ್ಲ ಕೊಟ್ಟಿದ್ದೇನೆ. ಇಲ್ಲಿ ಕೂಡಿರುವ ನಿನ್ನ ಪ್ರಜೆಗಳು ಸ್ವೇಚ್ಛೆಯಿಂದಲೇ ನಿನಗೆ ಕಾಣಿಕೆಗಳನ್ನರ್ಪಿಸಿದ್ದಾರೆಂದು ನೋಡಿ ಸಂತೋಷಿಸುತ್ತೇನೆ. ನಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಇಸ್ರಾಯೇಲರ ದೇವರೇ, ಯೆಹೋವನೇ, ನಿನ್ನ ಪ್ರಜೆಗಳಲ್ಲಿ ಇಂಥ ಮನಸ್ಸು ಯಾವಾಗಲೂ ಇರುವಂತೆ ಮಾಡು. ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿರುವುದಕ್ಕೆ ಅವರಿಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸು. ನನ್ನ ಮಗನಾದ ಸೊಲೊಮೋನನು ನಿನ್ನ ಆಜ್ಞಾನಿಯಮ ವಿಧಿಗಳನ್ನು ಕೈಕೊಳ್ಳುತ್ತಿರುವಂತೆಯೂ ನಾನು ಯಾವ ಮಂದಿರಕ್ಕೋಸ್ಕರ ಇಷ್ಟನ್ನೆಲ್ಲ ಸಿದ್ಧಪಡಿಸಿರುತ್ತೇನೋ ಆ ನಿನ್ನ ಮಂದಿರವನ್ನು ಅವನು ಯಥಾರ್ಥ ಮನಸ್ಸಿನಿಂದ ಕಟ್ಟಿಸಿ ತೀರಿಸುವಂತೆಯೂ ದಯಪಾಲಿಸು ಎಂಬುದೇ. ತರುವಾಯ ದಾವೀದನು ನೆರೆದ ಸಭೆಯವರಿಗೆಲ್ಲ, ನಿಮ್ಮ ದೇವರಾದ ಯೆಹೋವನನ್ನು ಸ್ತುತಿಸಿರಿ ಎಂದು ಹೇಳಲು ಸಮೂಹದವರೆಲ್ಲರೂ ತಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ಸ್ತುತಿಸುತ್ತಾ ತಲೆಬಾಗಿ ಆತನನ್ನು ಅರಸನನ್ನು ನಮಸ್ಕರಿಸಿದರು.
ಮರುದಿನ ಅವರು ಯೆಹೋವನಿಗೆ ಯಜ್ಞಗಳನ್ನೂ ಸರ್ವಾಂಗ ಹೋಮಗಳನ್ನೂ ಸಮರ್ಪಿಸಿದರು. ಅವರು ಆ ದಿವಸ ಯಜ್ಞಕ್ಕಾಗಿ 1000 ಹೋರಿಗಳನ್ನು, 1000 ಟಗರುಗಳನ್ನು, 1000 ಕುರಿಮರಿಗಳನ್ನು ವಧಿಸಿದರು. ಇವುಗಳೊಡನೆ ಅರ್ಪಿಸತಕ್ಕ ಪಾನದ್ರವ್ಯಗಳನ್ನು, ಇಸ್ರಾಯೇಲ್ಯರಿಗೆ ಸಾಕಾಗುವಷ್ಟು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿ ಯೆಹೋವನ ಸನ್ನಿಧಿಯಲ್ಲಿ ಮಹಾಸಂತೋಷದಿಂದ ಅನ್ನಪಾನಗಳನ್ನು ತೆಗೆದುಕೊಂಡರು. ಅವರು ದಾವೀದನ ಮಗನಾದ ಸೊಲೊಮೋನನನ್ನು ತಿರುಗಿ ಅರಸನನ್ನಾಗಿ ಆರಿಸಿಕೊಂಡು ಪ್ರಭು ಆಗುವುದಕ್ಕೂ ಚಾದೋಕನನ್ನು ಯಾಜಕನಾಗುವುದಕ್ಕೂ ಅಭಿಷೇಕಿಸಿ ಯೆಹೋವನಿಗೋಸ್ಕರ ಪ್ರತಿಷ್ಠಿಸಿದರು. ಅಂದಿನಿಂದ ಸೊಲೊಮೋನನು ತನ್ನ ತಂದೆಯಾದ ದಾವೀದನಿಗೆ ಬದಲಾಗಿ ಅರಸನಾಗಿ ಯೆಹೋವನ ಸಿಂಹಾಸನದಲ್ಲಿ ಕೂತುಕೊಂಡು ವೃದ್ಧಿಯಾಗುತ್ತಾ ಬಂದನು. ಅರಸನಾದ ಸೊಲೊಮೋನನಿಗೆ ಇಸ್ರಾಯೇಲ್ಯರೆಲ್ಲರೂ ವಿಧೇಯರಾಗಿ ನಡೆಯುವವರಾದರು. ಎಲ್ಲ ಅಧಿಪತಿಗಳು, ದಂಡಿನವರು, ಅರಸನಾದ ದಾವೀದನ ಎಲ್ಲ ಮಕ್ಕಳು ಅವನಿಗೆ ಅಧೀನರಾದರು. ಯೆಹೋವನು ಇಸ್ರಾಯೇಲ್ಯರೆಲ್ಲರಿಗೆ ಗೊತ್ತಾಗುವಂತೆ ಸೊಲೊಮೋನನನ್ನು ಅಭಿವೃದ್ಧಿಪಡಿಸಿ ಅವನಿಗಿಂತ ಮೊದಲು ಇಸ್ರಾಯೇಲ್ಯರನ್ನಾಳಿದ ಎಲ್ಲ ಅರಸರ ವೈಭವಕ್ಕಿಂತಲೂ ಹೆಚ್ಚಿನ ವೈಭವವನ್ನು ಅವನಿಗೆ ಅನುಗ್ರಹಿಸಿದನು. ಇಸ್ರಾಯೇಲ್ಯರೆಲ್ಲರ ಅರಸನಾಗಿದ್ದ ಇಷಯನ ಮಗನಾದ ದಾವೀದನು ಹೆಬ್ರೋನಿನಲ್ಲಿ 7 ವರ್ಷವೂ ಯೆರೂಸಲೇಮಿನಲ್ಲಿ 33 ವರ್ಷವೂ ಒಟ್ಟಿಗೆ 40 ವರ್ಷ ಆಳಿದನು. ಅವನು ಐಶ್ವರ್ಯ, ಮಾನ, ದೀರ್ಘಾಯುಷ್ಯ ಇವುಗಳನ್ನು ಅನುಭವಿಸಿದ ನಂತರ ತುಂಬ ವೃದ್ಧನಾಗಿ ಮರಣ ಹೊಂದಿದನು. ಅವನಿಗೆ ಬದಲಾಗಿ ಅವನ ಮಗನಾದ ಸೊಲೊಮೋನನು ಅರಸನಾದನು. ದಾವೀದನ ಪೂರ್ವೋತ್ತರ ಚರಿತ್ರೆಯು, ಅವನ ಆಳಿಕೆ, ಪರಾಕ್ರಮ, ಅವನಿಗೂ ಇಸ್ರಾಯೇಲ್ಯರಿಗೂ ಸುತ್ತಣ ರಾಜ್ಯಗಳಿಗೂ ಸಂಭವಿಸಿದ ಸುಖ ದುಃಖ ಇವುಗಳ ವೃತ್ತಾಂತವು ದರ್ಶಿಯಾದ ಸಮುವೇಲ, ಪ್ರವಾದಿಯಾದ ನಾತಾನ, ದರ್ಶಿಯಾದ ಗಾದ ಇವರ ಚರಿತ್ರೆಗಳಲ್ಲಿ ಬರೆದಿರುತ್ತವೆ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ ಇಂದು ಒಟ್ಟಾಗಿ ದೇವರ ಅಮೂಲ್ಯ ವಾಕ್ಯವನ್ನು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಪೂರ್ವಕಾಲ ವೃತ್ತಾಂತ, ದ ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 29, 29ನೇ ಅಧ್ಯಾಯ. ಮೊದಲನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ 28ನೇ ಅಧ್ಯಾಯದಲ್ಲಿ ಏನಿದೆ ಎಂಬುದಾಗಿ ಸ್ವಲ್ಪ ಯೋಚನೆ ಮಾಡಿಕೊಳ್ಳೋಣ. ದಾವೀದನು ತಾನೇ VIP ಆಗಿದ್ದಾನೆ, ಮಹಾರಾಜನಾಗಿದ್ದಾನೆ. ಆದರೆ ತನ್ನ ದೇಶದವರು ಎಲ್ಲರೂ, ಯೆಹೂದ ಮತ್ತು ಇಸ್ರಾಯೇಲ್ ದೇಶದ ಎಲ್ಲ VIP ಅಂದರೆ 10 ವಿಧವಾದಂಥ VIPಗಳನ್ನು ಕರೆಸ್ತಾ ಇದ್ದಾನೆ. ಒಂದು ವೇಳೆ ಅವರು ಆ ರೀತಿಯಾಗಿ ದಾರಿಯಲ್ಲಿ ಬರ್ತಾ ಇರುವಂಥ ವೇಳೆಯಲ್ಲಿ ಯಾರಾದರೂ ಅವ್ರನ್ನ ಭೇಟಿಯಾಗಿ ನೀವು ಎಲ್ಲಿಗೆ ಹೋಗ್ತಿದ್ದೀರಿ ಎಂಬುದಾಗಿ ಕೇಳಿದಾಗ, ಮಹಾರಾಜರು ನಮ್ಮನ್ನು ಕರೆದಿದ್ದಾರೆ, ಭಾಳ ಅರ್ಜೆಂಟಾದಂಥ ಕೆಲಸ, ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯ, ನಾವು ಹೋಗಬೇಕು ಎಂಬುದಾಗಿ ಅವರು ಸಿದ್ಧವಾಗಿ ಬಂದಿರಬೇಕು. ಮನೆಯಲ್ಲಿ ಕೂಡ ನಮ್ಮ ಯಜಮಾನರನ್ನು ದಾವೀದ ಮಹಾರಾಜ ಕರೆದಿದ್ದಾರೆ, ಅದಕ್ಕೆ ನಾಳೆ ಹೋಗ್ತಿದ್ದಾರೆ ಎಂಬುದಾಗಿ ಒಂದು ವೇಳೆ ಗೃಹಿಣಿಯರು ಭಾಳ ಸಿದ್ಧವಾಗಿ ಭಾಳ ನಿರೀಕ್ಷೆಯಿಂದ ಇದ್ದಿರ್ಬೋದು. ಮಕ್ಕಳು ಕೂಡ ನಮ್ಮ ತಂದೆಯವರನ್ನು ಮಹಾರಾಜರು ಕರೆದಿದ್ದಾರೆ ಎಂಬುದಾಗಿ ಹೇಳ್ಕೊಂಡಿರ್ಬೋದು. ಈ ರೀತಿಯಾಗಿ ಒಟ್ಟಾಗಿ 10 ವಿಧವಾದಂಥ VIPಗಳು, ಅದರಲ್ಲಿ ಕೆಲವರು ಅಧಿಪತಿಗಳು, ಕುಲಾಧಿಪತಿಗಳು, ಅರಸನ ಸೇವೆ ಮಾಡ್ತಿದ್ದಂಥವರು, ಸಹಸ್ರಾಧಿಪತಿಗಳು, ಶತಾಧಿಪತಿಗಳು, ಈ ರೀತಿಯಾಗಿ ಅನೇಕ ವಿಧವಾದಂಥ ಜನರು ಅಂದರೆ VIPಗಳು ಬಹು ಘನವಂತರಾದಂಥವ್ರು ಬರ್ತಾರೆ. ಬಂದಾಗ ದಾವೀದನು ಎದ್ದು ನಿಂತ್ಕೊಂಡು ಅವರ ಮುಂದೆ ಸಂಬೋಧಿಸ್ತಾನೆ, ಮಾತನಾಡ್ತಾನೆ, ಉಪನ್ಯಾಸವನ್ನು ನೀಡ್ತಿದ್ದಾನೆ. ಏನಂತ ಹೇಳ್ಬಿಟ್ಟು ಮೇನ್ ಸಬ್ಜೆಕ್ಟ್ ಏನಾಗಿತ್ತು, ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ದೇವರ ಆಲಯ, ದೇವರ ಆಲಯ, ದ ಟೆಂಪಲ್ ಆಫ್ ಗಾಡ್, ಆಲಯದ ಬಗ್ಗೆ ಮಾತನಾಡುವುದಕ್ಕೋಸ್ಕರವಾಗಿ ಇವರನ್ನು ಕರೆದುಬಿಟ್ಟು ದಾವೀದನು ಹೇಳ್ತಿದ್ದಾನೆ, ಯಾವುದಕ್ಕೋಸ್ಕರವಾಗಿ ಆಲಯವನ್ನು ಕಟ್ತಿದ್ದೇನೆಂಬಂಥ ಮಾತು ಅವನ ಮೈಂಡ್ನಲ್ಲಿ ಭಾಳ ಸ್ಪಷ್ಟವಾಗಿತ್ತು. ಅಸ್ಪಷ್ಟವಾಗಿರಲಿಲ್ಲ, ಅದಂತೂ ಕ್ಲಿಯರ್ ಆಗಿತ್ತು. ಏನಂತ, ಒಂದು, ನಾನು ಯೆಹೋವನ ನಿಬಂಧನಾ ಮಂಜೂಷಕ್ಕೋಸ್ಕರವಾಗಿ ದೇವರ ಸನ್ನಿಧಿಯನ್ನು ಸೂಚಿಸುವಂಥ ಮಂಜೂಷವಿತ್ತು. ಅದು ಮೋಶೆ ಕಾಲದಿಂದ ಅದು ಗುಡಾರದಲ್ಲಿತ್ತು. ಈಗ ಅದಕ್ಕೋಸ್ಕರವಾಗಿ, ದೇವರ ಸನ್ನಿಧಿಗೋಸ್ಕರವಾಗಿ, ಅಂದರೆ ದೇವರನ್ನೇ
ಗೌರವಿಸುವಂಥ ರೀತಿಯಲ್ಲಿ ಒಂದು ಆಲಯ ಕಟ್ಟಬೇಕು ಎಂಬಂಥ ಒಂದು ಆಶೆ ಅವನಿಗಿತ್ತು. ಎರಡನೇದಾಗಿ ಯಾಕೆ ಆಲಯ ಕಟ್ಟಬೇಕು? ದೇವರ ಪಾದಪೀಠ, ಅಂದರೆ ದೇವರು ಕಾಲಿಡಲಿಕ್ಕೆ ಕಾಲಿನ ಸ್ಥಳ ಆಲಯದ ಸ್ಥಳ ಎಂಬಂತೆ ಅದನ್ನೊಂದು ಸಿಂಬಾಲಿಕ್ ಆಗಿ, ಒಂದು ಗುರುತಾಗಿ, ಚಿಹ್ನೆಯಾಗಿ ಆಲಯವನ್ನು ಅವನು ಕಟ್ತಾ ಇದ್ದನು. ಅಷ್ಟೇ ಅಲ್ಲ, ದೇವರ ಹೆಸರಿಗೋಸ್ಕರವಾಗಿ ಅದನ್ನು ಕಟ್ಟುವಂಥ ವ್ಯಕ್ತಿ ಆಗಿದ್ದನು. ಫೌಂಡೇಶನ್, ಒಂದು ಹಿನ್ನೆಲೆ ಅವನೇ ಆಗಿದ್ದರೂ ಕೂಡ ದೇವರು ಅವನನ್ನು ಉಪಯೋಗಿಸಿದನು ನಿಜ. ಆದರೆ ಮೇನ್ ವ್ಯಕ್ತಿ, ಅದಕ್ಕೆ ನಾಯಕತ್ವ ಆಲಯ ಕಟ್ಟಲಿಕ್ಕೆ ಸೊಲೊಮೋನನನ್ನು ದೇವರು ಉಪಯೋಗಿಸಿದನು. ನೀನು ಕಟ್ಟಬಾರ್ದು, ನಿನ್ನ ಮಗನ ಕಟ್ಟಬೇಕು ಎಂಬುದಾಗಿ ದೇವರು ಹೇಳಿದನು. ಯಾಕಂದರೆ ಯುದ್ಧ ಪುರುಷನಾಗಿದ್ದನು ದಾವೀದನು, ಸಮಾಧಾನ ಪುರುಷನಾಗಿದ್ದನು ಸೊಲೊಮೋನನು. ಈ ರೀತಿಯಾಗಿ ಮಾತಾಡ್ತಾ ಇದ್ದಕ್ಕಿದ್ದ ಹಾಗೆ ಮಗನ ಮುಂದೆ ನಿಂತ್ಕೊಂಡಿದ್ದಾನೆ ಅಥವಾ ಕೂತಿದ್ದಾನೆ. ಮಗನನ್ನು ಉದ್ದೇಶಿಸಿ, ಅಂದರೆ ಸೊಲೊಮೋನನನ್ನು ಉದ್ದೇಶಿಸಿ, ಮುಂದಿನ ಅರಸನನ್ನು ಉದ್ದೇಶಿಸಿ, ಯುವರಾಜನನ್ನು ಉದ್ದೇಶಿಸಿ ಈಗ ದಾವೀದನು ಮಾತನಾಡ್ತಾ ಇರುವಾಗ, ನನ್ನ ಮಗನಾದ ಸೊಲೊಮೋನನೇ ಎಂಬುದಾಗಿ ಹೇಳಿಬಿಟ್ಟು, ನೋಡಿಕೋ, ಯೆಹೋವನು ತನಗೋಸ್ಕರವಾಗಿ ಒಂದು ಆಲಯವನ್ನು ಕಟ್ಟಬೇಕೆಂದು ನಿನ್ನನ್ನು ಆರಿಸಿಕೊಂಡಿದ್ದಾನೆ, ಧೈರ್ಯದಿಂದ ಕೆಲಸಕ್ಕೆ ಕೈ ಹಚ್ಚು ಎಂಬುದಾಗಿ ಹೇಳ್ತಾನೆ. ಮತ್ತು ಧೈರ್ಯದಿಂದ ಕೆಲಸಕ್ಕೆ ಕೈ ಹಚ್ಚು ಎಂಬುದಾಗಿ ಹೇಳಿ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಇರು, ಕಳವಳಗೊಳ್ಳಬೇಡ. ಯಾಕಂತ ಹೇಳಿದ್ರೆ ನನ್ನ ದೇವರಾಗಿರುವ ಯೆಹೋವ ದೇವರು ನಿನ್ನ ಸಂಗಡ ಇದ್ದಾನೆ. ಆಲಯದ ಕೆಲಸ ತೀರುವಷ್ಟರೊಳಗೆ, ಅಂದರೆ ಆಲಯದ ಎಲ್ಲ ಕೆಲಸ ತೀರುವವರೆಗೂ ನಿನ್ನನ್ನು ಆತನು ಕೈ ಬಿಡುವುದೂ ಇಲ್ಲ, ತೊರೆಯುವುದೂ ಇಲ್ಲ ಎಂಬುದಾಗಿ ಹೇಳಿಬಿಟ್ಟು, ಒಂದು ಪ್ರವಾದನೆಯಾಗಿ ಜನರು ನಿನ್ನ ಹತ್ರ ಇರ್ತಾರೆ, ಸಿದ್ಧ ಮನಸ್ಸು, ಆಲಯ ಕಟ್ಟಬೇಕೆಂಬಂಥ ಸಿದ್ಧ ಮನಸ್ಸು, ಒಮ್ಮನಸ್ಸು ಇರುವಂಥವರು ಇದ್ದಾರೆ. ಅಷ್ಟೇ ಅಲ್ಲ, ಅವರು ಅಧಿಪತಿಗಳು, ಎಲ್ಲ ಪ್ರಜೆಗಳು ನಿನ್ನ ಆಜ್ಞೆಗೆ ಒಳಗಾಗುವರು. ಇನ್ನೂ ಕಟ್ಟಿಲ್ಲ, ಅದರ ಪ್ರವಾದನೆಯಾಗಿ ದಾವೀದನು ತನ್ನ ಮಗನ ಹತ್ರ ಈ ಮಾತನ್ನು ಹೇಳ್ತಾನೆ. ಆ ನಂತರ ದಾವೀದನು ಮುಂದುವರಿಸುವಾಗ 29ನೇ ಅಧ್ಯಾಯದಲ್ಲಿ ಹೇಳುವಂಥ ಮಾತು ಏನಂದರೆ, ನನ್ನ ಮಗನಾದ ಸೊಲೊಮೋನನನ್ನೇ ದೇವರು ಆರಿಸಿಕೊಂಡಿದ್ದಾನೆ. ಆದರೆ ಅವನು ಚಿಕ್ಕವನು, ಇನ್ನೂ ಅವನಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಆದ ಕಾರಣ ಎಳೆ ಪ್ರಾಯದವನು, ಆದರೆ ಮಾಡತಕ್ಕ ಕೆಲಸ ಭಾಳ ದೊಡ್ಡದು ಎಂಬುದಾಗಿ ಹೇಳಿಬಿಟ್ಟು, ಕಟ್ಟತಕ್ಕ ಮಂದಿರವು ದೇವರಾದ ಯೆಹೋವನಿಗಾಗಿಯೇ ಅಲ್ಲದೆ ಮನುಷ್ಯನಿಗಾಗಿ ಅಲ್ಲ. ಈ ಒಂದು ಮಾತು ನನಗೆ ಭಾಳ ಹಿಡಿಸ್ತು. ಮೊದಲನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದ 2ನೇ ವಚನದಲ್ಲಿ ಆಲಯ ದೇವರಿಗಾಗಿ. ಈಗಾಗಲೇ ಯಾಕೆ ಈ ಆಲಯ ಕಟ್ಟಬೇಕು ಎಂಬುದಾಗಿ ನೋಡುವಾಗ ಸುಮಾರು 5 ಕಾರಣಗಳನ್ನು ನಾವು ನೋಡ್ಬೋದು. ಒಂದು, ಆಲಯ ಯಾಕೆ ಕಟ್ಟಬೇಕು? ಯಾಕಂತೇಳಿದರೆ ಆಲಯ ದೇವರ ಸನ್ನಿಧಾನಕ್ಕಾಗಿ, ಮಂಜೂಷಕ್ಕಾಗಿ. ಎರಡನೇದು, ಆಲಯ ಯಾಕೆ ಕಟ್ಟಬೇಕು? ಆಲಯ ಯಾಕೆ ಕಟ್ಟಬೇಕಂತ ಹೇಳಿದರೆ, ಆಲಯ ಇಲ್ಲಿ ಮನುಷ್ಯನಿಗಾಗಿ ಅಲ್ಲ ಅಂತ ಹೇಳ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಆಲಯ ಕಟ್ಟಬೇಕು, ಆತನ ಪಾದಪೀಠಕ್ಕೋಸ್ಕರವಾಗಿ ಆಲಯ ಕಟ್ಟಬೇಕು. ಒಂದು, ಆಲಯ ಕಟ್ಟಬೇಕು ಆತನ ಸನ್ನಿಧಾನಕ್ಕಾಗಿ, ಮಂಜೂಷಕ್ಕಾಗಿ, ದೇವರ ಪಾದಪೀಠಕ್ಕಾಗಿ ಆಲಯ ಕಟ್ಟಬೇಕು. ಸಿಂಬಾಲಿಕಲ್ ಆಗಿ, ಅದು ಒಂದು ಚಿಹ್ನೆಯಾಗಿ, ಗುರುತಾಗಿ. ಮೂರನೇದಾಗಿ, ದೇವರ ನಾಮಕ್ಕೋಸ್ಕರವಾಗಿ ಆಲಯವನ್ನು ಕಟ್ಟಬೇಕು. ನಾಲ್ಕನೇದು, ಮನುಷ್ಯರಿಗಾಗಿ ಅಲ್ಲ, ಅದು ದೇವರಿಗಾಗಿಯೇ ಆಲಯ ಕಟ್ಟಬೇಕು ಎಂಬುದಾಗಿ. ಮತ್ತು ಇನ್ನೊಂದು ಕಾರಣ 3ನೇ ವಚನದಲ್ಲಿ ಹೇಳ್ತಾನೆ, ಅದು ಕೂಡ ನನಗೆ ಭಾಳ ಇಷ್ಟವಾಯಿತು. ಮೊದಲನೇ ಪೂರ್ವಕಾಲ ವೃತ್ತಾಂತ 29:3ರಲ್ಲಿ ಎಲ್ಲವನ್ನೂ ಸಂಗ್ರಹಿಸಿದಂಥ ಬಂಗಾರ, ಬೆಳ್ಳಿ, ಅದಕ್ಕೆ ಬೇಕಾದಂಥ ನಕ್ಷೆ, ಎಣ್ಣೆ, ಇವೆಲ್ಲವನ್ನು ಸಂಗ್ರಹಿಸಿಬಿಟ್ಟು ದೇವರ ಆಲಯದ ಮೇಲಣ ಅನುರಾಗದಿಂದ ನನ್ನ ಸ್ವಂತ ಸ್ವತ್ತಿನಿಂದ
3,000 ತಲಾಂತು ಓಫೀರ್ ದೇಶದ ಬಂಗಾರವನ್ನು, 7,000 ತಲಾಂತು ಚೊಕ್ಕ ಬೆಳ್ಳಿಯನ್ನು ಕೊಡುತ್ತೇನೆ. ಮಹಾರಾಜನು ಬಹಳಷ್ಟು ಸಂಗ್ರಹಿಸಿ ಆಲಯಕ್ಕಾಗಿ ನಾನು ಕೊಡ್ತಿದ್ದೇನೆ ಎಂಬುದಾಗಿ ತನ್ನ ಸಾಕ್ಷಿಯನ್ನು ದಾವೀದನು ಹೇಳ್ತಾನೆ. ಈ ರೀತಿ ಇದ್ದಾಗ ನನಗೆ ದಾವೀದ ಮನಸ್ಸಿನಲ್ಲಿ ಆಲಯ ಕಟ್ಟಬೇಕೆಂಬ ವಿಷಯದಲ್ಲಿ ಇದ್ದಂಥ ಒಂದು ಲವಲವಿಕೆ, ಆ ಒಂದು ಆಶೆ, ಆ ಒಂದು ಬಯಕೆ ಏನಿದೆ ಅಂತ ನಾವು ನೋಡೋಣ್ರಿ. ಒಂದು ವಾಕ್ಯ ನಿಮಗೋಸ್ಕರವಾಗಿ ನಾನು ಓದ್ತೇನೆ. ಭಾಳ ಆಶ್ಚರ್ಯವಾದಂಥ ಒಂದು ವಾಕ್ಯ. ದಾವೀದನ ಮನೆತನದವರನ್ನು ಪುನಃ ಸ್ಥಾಪಿಸಬೇಕೆಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡುವಾಗ ಆಲಯದ ಬಗ್ಗೆ ದಾವೀದನ ಒಂದು ಮಾತು ಹೇಳ್ತಾನೆ. ಕೀರ್ತನೆ 132ನೇ ಅಧ್ಯಾಯ ಮತ್ತು 2ನೇ ವಚನದಲ್ಲಿ, ಯಾಕೋಬ್ಯರ ಶೂರನಾದ ಯೆಹೋವನಿಗಾಗಿ ಒಂದು ವಾಸಸ್ಥಾನವನ್ನು ಏರ್ಪಡಿಸುವ ತನಕ ನಾನು ನನ್ನ ಮನೆಯೊಳಗೆ ಪ್ರವೇಶಿಸುವುದಿಲ್ಲ, ಮಂಚ ಹತ್ತುವುದಿಲ್ಲ, ಕಣ್ಣು ಮುಚ್ಚುವುದಿಲ್ಲ, ರೆಪ್ಪೆಗಳನ್ನು ಕೂಡಿಸುವುದಿಲ್ಲ ಎಂಬುದಾಗಿ ಎಷ್ಟು ಸೀರಿಯಸ್ ಆಗಿ ಗಂಭೀರವಾಗಿ ಈ ಆಲಯ ಕಟ್ಟುವ ವಿಷಯವನ್ನು ಈ ದಾವೀದನು ತೆಗೆದುಕೊಳ್ತಾನೆ ನೋಡ್ರಿ. ಹೌದು, ನಿದ್ದೆ ಭಾಳ ಪ್ರಾಮುಖ್ಯವಾದಂಥದ್ದು. ಆದರೆ ನಿದ್ದೆಗಿಂತಲೂ ಪ್ರಾಮುಖ್ಯವಾದದ್ದು ಆಲಯ ಕಟ್ಟಬೇಕು. ದೇವರಿಗಾಗಿ ಏನಾದರೂ ಮಾಡಬೇಕು. ಏನಾದರೂ ಅಲ್ಲ, ಆಲಯನೇ ಕಟ್ಟಬೇಕು. ಏನಾದರೂ ಅಂದರೆ ಅದು ಹುದುವಾಗಿಬಿಡ್ತದೆ. ಏನಾದರೂ ಅಲ್ಲ, ಪ್ರತ್ಯೇಕವಾಗಿ ಏನಾದರೂ ಮಾಡಬೇಕು. ಹುದುವಾಗಿ ಏನಾದರೂ ಅಲ್ಲ, ದೇವರು ಕರೆದಂಥದ್ದನ್ನು, ದೇವರು ತಿಳಿಸಿದಂಥದ್ದನ್ನು, ದೇವರು ಸ್ಪಷ್ಟಪಡಿಸಿದಂಥದ್ದನ್ನು, ದೇವರು ಅಭಿಷೇಕಿಸಿದ ಉದ್ದೇಶವನ್ನು ನೆರವೇರಿಸುವಂಥ ರೀತಿಯಲ್ಲಿ ದೇವರು ದಾವೀದನನ್ನು ಆ ಒಂದು ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂತೆ ಮಾಡಿದಂಥ ಉದ್ದೇಶ ಈಗ ನೆರವೇರಿತು. ದಾವೀದನ ರಾಜನಾಗುವ ಮುಂಚಿತವಾಗಿ ಅವನು ದೇವರ ನಾಮಕ್ಕೋಸ್ಕರವಾಗಿ ಒಂದು ವೈರಾಗ್ಯ ಅವನಲ್ಲಿತ್ತು, ಅನುರಾಗ ಅವನಲ್ಲಿತ್ತು. ಗೊಲ್ಯಾತನು ಇಸ್ರಾಯೇಲರನ್ನು ಹೀಯಾಳಿಸಿ ದೇವರ ನಾಮವನ್ನು ದೂಷಿಸ್ತಾ ನಿಂತಿರುವಾಗ ಚಿಕ್ಕ ಬಾಲಕನಾದ ದಾವೀದನು ದೇವರ ನಾಮಕ್ಕೋಸ್ಕರವಾಗಿ ನಾನು ದೇವರ ಹೆಸರಿನಿಂದ ಬಂದಿದ್ದೇನೆ ಅಂತ ಹೇಳ್ಬಿಟ್ಟು ವೈರಾಗ್ಯದಿಂದ ಹೋರಾಡಿ ಗೆದ್ದು ಕ್ರಮೇಣವಾಗಿ ಅನಂತರ ದೇವರು ಅದೇ ದಾವೀದನನ್ನು ತನ್ನ ಸಿಂಹಾಸನದಲ್ಲಿ ತನ್ನ ಅಧಿಕಾರಿಯಾಗಿ ಕೂತ್ಕೊಳ್ಳುವಂತೆ ಮಾಡ್ತಾನೆ. ಈಗ ಅದೇ ದಾವೀದನನ್ನು ಉಪಯೋಗಿಸಿ, ಅಂದರೆ ಅವನ ಮಗನ ಮೂಲಕವಾಗಿ, ಸೊಲೊಮೋನನ ಮೂಲಕವಾಗಿ, ಸಮಾಧಾನದ ಪುರುಷನ ಮುಖಾಂತರವಾಗಿ ಆಲಯವನ್ನು ಕಟ್ಟುವಂಥ ಜವಾಬ್ದಾರಿಕೆಯನ್ನು ಕೂಡ ದೇವರೀಗ ದಾವೀದನಿಗೆ ಕೊಟ್ಟಿದ್ದಾನೆ. ಹಾಗಾದರೆ ಅವನು ರಾಜನಾದಂಥ ಉದ್ದೇಶ ಈಗ ಮುಖ್ಯವಾಗಿ ನೆರವೇರುತ್ತಾ ಇದೆ ಎಂಬುದನ್ನು ನೋಡಬಹುದು. ಹೌದು, ಅನಂತರ ಅವನು ಈ ರೀತಿಯಾಗಿ ಕರ್ತನಿಗಾಗಿ ಕಾಣಿಕೆಯನ್ನು ಕೊಡುತ್ತೇನೆ ಎಂಬುದಾಗಿ 4ನೇ ವಚನದಲ್ಲಿ 1ನೇ ಪೂರ್ವಕಾಲ ವೃತ್ತಾಂತ 29ರಲ್ಲಿ ಹೇಳಿದ ತಕ್ಷಣ ಏನಾಯಿತು ಅಂತೇಳಿ ನೋಡುವಾಗ, ಯೆಹೋವನಿಗೋಸ್ಕರವಾಗಿ ಉದಾರ ಹಸ್ತದಿಂದ ಕಾಣಿಕೆಯನ್ನು ಅರ್ಪಿಸುವುದಕ್ಕೆ ಯಾರು ಮನಸ್ಸುಳ್ಳವರಾಗಿದ್ದಾರೆ ಎಂದು ನೆರೆದ ಸಭೆಗೆ ಹೇಳಲು ಇಸ್ರಾಯೇಲ್ ಗೋತ್ರ ಕುಟುಂಬಗಳ ಪ್ರಧಾನರು, ಸಹಸ್ರಾಧಿಪತಿಗಳು, ಶತಾಧಿಪತಿಗಳು, ಅರಸನ ಕೆಲಸದವರು, ಮುಖ್ಯಸ್ಥರು, ದೇವಾಲಯದ ಕೆಲಸಕ್ಕೋಸ್ಕರ ಸ್ವೇಚ್ಛೆಯಿಂದ ಭಾಳ ಜನರು ಕಾಣಿಕೆಯನ್ನು ಆಲಯಕ್ಕಾಗಿ ತಂದು ಕೊಡ್ತಾರೆ. ಅವರು ಕೊಟ್ಟಾಗ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ 9ನೇ ವಚನ, ಅವರು ಪೂರ್ಣ ಮನಸ್ಸಿನಿಂದಲೂ ಸ್ವೇಚ್ಛೆಯಿಂದಲೂ ಯೆಹೋವನಿಗೆ ಕಾಣಿಕೆ ಕೊಟ್ಟದ್ದಕ್ಕಾಗಿ ಜನರೆಲ್ಲರೂ ಸಂತೋಷಪಟ್ಟರು. ಅರಸನಾದ ದಾವೀದನಿಗೂ ಬಹಳ ಸಂತೋಷ ಆಗುತ್ತೆ. ಭಾಳ ಸಂತೋಷವಾಯಿತು ದಾವೀದನಿಗೆ. ಯಾಕಂತ ಹೇಳಿದ್ರೆ ಇಲ್ಲಿ ನಾಯಕರೇ ಫಸ್ಟು, ರಾಜನು ಒಂದು ಮಾದರಿಯಾಗಿದ್ದಾನೆ ಕೊಡೋದರಲ್ಲಿ ದೇವರ ಸೇವೆ, ದೇವರ ಆಲಯಕ್ಕೆ. ಅದನ್ನು ನೋಡಿಬಿಟ್ಟು ಉಳಿದಂಥ VIP ಅಲ್ಲಿ ಬಂದಂಥ 10 ವಿಧವಾದಂಥ ಘನವಂತರು, ಅವರಿಗೆ ಗೊತ್ತಿರಲಿಲ್ಲ ಏನು ಉದ್ದೇಶ ದಾವೀದನ ಕರೆದಿದ್ದಾದರೆ ಈಗ ಅವರೂ ಕೂಡ ಕರ್ತನ ಆಲಯಕ್ಕಾಗಿ ಕೊಡ್ತಾ ಇದ್ದಾರೆ.
ಅದರ ನಿಮಿತ್ತವಾಗಿ ಇದನ್ನೆಲ್ಲ ನೋಡಿದಂಥ ಜನರು ನೋಡಿಬಿಟ್ಟು ಅವರು ಸಂತೋಷ ಪಡ್ತಾರೆ. ಅಷ್ಟೇ ಅಲ್ಲ, ದಾವೀದನು ಕೂಡ ತನ್ನನ್ನು ಹಿಂಬಾಲಿಸಿ ಉದಾರವಾಗಿ ಕರ್ತನ ಆಲಯಕ್ಕೆ ಜನರು ಕೊಟ್ಟಂಥದ್ದನ್ನು ನೋಡಿಬಿಟ್ಟು ದಾವೀದನು ನೆರೆದ ಸಭೆಯ ಮುಂದೆ ಈಗ ಏನು ಮಾಡಬೇಕು, ಕೊಟ್ಟಿದ್ದಾಯಿತು, ಉಳಿದಿದ್ದೇನು, ದೇವ್ರಿಗೆ ಸ್ತೋತ್ರ ಮಾಡೋಣ ಅಂತ ಹೇಳ್ಬಿಟ್ಟು ಯೆಹೋವನನ್ನು ಸ್ತುತಿಸಿ, ನಮ್ಮ ಪಿತೃವಾಗಿರುವ ಇಸ್ರಾಯೇಲರ ದೇವರೇ, ಯೆಹೋವನೇ, ಯುಗ ಯುಗಾಂತರದಲ್ಲಿಯೂ ನಿನಗೆ ಕೊಂಡಾಟವಾಗಲಿ. ಯೆಹೋವಾ, ಮಹಿಮಾ ಪ್ರತಾಪ ವೈಭವ ಪರಾಕ್ರಮ ಪ್ರಭಾವಗಳು ನಿನ್ನವು, ಭೂಮಿ ಆಕಾಶಗಳಲ್ಲಿರುವುದೆಲ್ಲ ನಿನ್ನದೇ. ವಾವ್, ಎಂಥ ಮಾತು! ಭೂಮಿ ಆಕಾಶದಲ್ಲಿ ಇರುವಂಥ ಎಲ್ಲವೂ ನಿನ್ನವೇ. ಯಾಕಂದರೆ ಆತನೇ ಒರಿಜಿನಲ್ ಓನರ್, ಆತನೇ ಮಾಲೀಕನು, ಆತನೇ ಒಡೆಯನು, ಆತನೇ ಕರ್ತನು, ದೇವರು ಯೆಹೋವನು, ಇರುವಾತನೇ ಆಗಿರುವಾತನು. ಹೌದು, ಯೆಹೋವನೇ, ರಾಜ್ಯವು ನಿನ್ನದು, ನೀನು ಮಹೋನ್ನತನಾಗಿ ಸರ್ವವನ್ನು ಆಳುವವನಾಗಿದ್ದೀಯ. ಆತನು ಸೃಷ್ಟಿಕರ್ತನು ಮಾತ್ರ ಅಲ್ಲ, ಆತನು ಮಾಲೀಕನು ಮಾತ್ರವಲ್ಲ, ಆತನು ಆಳುವವನು ಕೂಡ ಆಗಿದ್ದಾನೆ. ಕ್ರಿಯೇಟರ್, ಓನರ್, ರೂಲರ್. ಆ ರೀತಿಯಾಗಿ ಹೇಳಿಬಿಟ್ಟು ನೀನು ಸರ್ವಾಧಿಕಾರಿಯು, ನಿನ್ನ ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ. ವಾವ್, ಎಂಥ ಮಾತು! ದೇವರ ಸನ್ನಿಧಿಯಿಂದ ಪ್ರಭಾವ ಐಶ್ವರ್ಯ, ನಮ್ಮ ಅವಶ್ಯಕತೆ ನೆರವೇರಬೇಕಾ, ಆತನ ಸನ್ನಿಧಿಯಿಂದ ಅವು ಬರ್ತದೆ. ಅದು ಬರಲಿ, ನಮ್ಮ ಅವಶ್ಯಕತೆಗಳು ಬರಲಿ. ನಿನ್ನ ಹಸ್ತದಲ್ಲಿ ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರ್ತವೆ. ಎಲ್ಲ ದೊಡ್ಡ ಸ್ಥಿತಿಗಳು ಶಕ್ತಿಗೂ ನೀನೇ ಮೂಲನು ಎಂಬುದಾಗಿ ದೇವರನ್ನು, ಇವೆಲ್ಲ ನಿನ್ನವೇ, ನಾನು ಸಂಗ್ರಹಿಸಿ ಆಲೇಖ ಕೊಟ್ಟಿದ್ದೆಲ್ಲ ನಿನ್ನದೇ, ಇಂಥ ಮನಸ್ಸು ಯಾವಾಗಲಿರುವಂತೆ ಮಾಡಿ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗುವುದಕ್ಕೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿದಂಥ ತನ್ನ ಭಕ್ತಾದಿಗಳಿಗಾಗಿ, ತನ್ನ ಜನರಿಗೋಸ್ಕರವಾಗಿ ಅವ್ರು ಕೊಡುವಂಥದ್ದನ್ನು ನೋಡಿ ಸಂತೋಷ ಪಟ್ಕೊಂಡು ಹೇಳ್ತಾನೆ. ತರುವಾಯ ದಾವೀದನ ನೆರೆದ ಸಭೆಯವರಿಗೆಲ್ಲ ಈಗ ಮಾತಾಡ್ತಾನೆ. ದೇವ್ರ ಹತ್ರ ಮಾತಾಡಿ ಆಯಿತು, ಈಗ ದೇವ ಜನರ ಹತ್ರ ಮಾತಾಡಿಬಿಟ್ಟು ನಿಮ್ಮ ದೇವರಾದ ಯೆಹೋವನನ್ನು ಸ್ತುತಿಸಿರಿ. ಸಮೂಹದವರೆಲ್ಲರೂ ತಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ಸ್ತುತಿಸ್ತಾ ತಲೆಬಾಗಿ ಆತನನ್ನು, ಅರಸನನ್ನು ನಮಸ್ಕರಿಸ್ತಾರೆ. ಅದಾದ ನಂತರ ಯೆಹೋವನ ಸನ್ನಿಧಿಯಲ್ಲಿ ಮಹಾ ಸಂತೋಷದಿಂದ ಅನ್ನಪಾನಗಳನ್ನು, ಸೆಲೆಬ್ರೇಷನ್ ಪಾರ್ಟಿ, ಒಟ್ಟಾಗಿ ಒಂದು ಔತಣ. ಎಲ್ಲಿ? ದೇವರ ಸನ್ನಿಧಾನದಲ್ಲಿ ಅನ್ನಪಾನಗಳನ್ನು ಅವರು ತೆಗೆದುಕೊಂಡು 22ನೇ ವಚನ, ಅವರು ದಾವೀದನ ಮಗನಾದ ಸೊಲೊಮೋನನನ್ನು ತಿರುಗಿ ಅರಸನನ್ನಾಗಿ ಆರಿಸಿಕೊಂಡು ಪ್ರಭು ಆಗುವುದಕ್ಕೂ ಅನಂತರ ಏನಾಗ್ತದೆ, ಆ ಯೆಹೋವನ ಸಿಂಹಾಸನದಲ್ಲಿ ಕೂತುಕೊಂಡು ವೃದ್ಧಿಯಾಗುತ್ತಾ ಬಂದನು ಈ ಸೊಲೊಮೋನನು. ಅವನ ವಿಷಯದಲ್ಲಿ 23ನೇ ವಚನ ಜನರು ವಿಧೇಯರಾಗಿದ್ದರು, 24ನೇ ವಚನ ಅಧೀನರಾಗಿದ್ದರು. ವಿಧೇಯರಾಗಿರೋದು ಆ್ಯಕ್ಷನ್, ಕೃತ್ಯ. ಅಧೀನರಾಗಿದ್ದರು ಆತ್ಮ, ಮನಸ್ಸು. ಆ ರೀತಿಯಾಗಿ ಯೆಹೋವನ ಇಸ್ರಾಯೇಲರಿಗೆ ಗೊತ್ತಾಗುವಂತೆ ಸೊಲೊಮೋನನ್ನು ಅಭಿವೃದ್ಧಿಪಡಿಸಿ ಅವನನ್ನು ಮೊದಲು ಇಸ್ರಾಯೇಲನ್ನು ಆಳಿದ ಎಲ್ಲ ಅರಸರ ವೈಭವಕ್ಕಿಂತಲೂ ಹೆಚ್ಚಿನ ವೈಭವವನ್ನು ಅವನಿಗೆ ಅನುಗ್ರಹಿಸ್ತಾನೆ. ಇದನ್ನೆಲ್ಲ ನೋಡಿ ದಾವೀದನಿಗೆ ಭಾಳ ಸಂತೋಷವಾಗಿರಬೇಕು, ತೃಪ್ತಿಯಾಗಿರಬೇಕು. ಯಾಕಂದರೆ ದಾವೀದನಿಗಾಗಲೇ ಹೆಬ್ರೋನಲ್ಲಿ 7 ವರ್ಷ, ಅದಾದ ನಂತರ ಯೆರೂಸಲೇಮಿನಲ್ಲಿ 33 ವರ್ಷ ಆಳಿಕೆ ಮಾಡಿ ತನ್ನ ಅಧಿಕಾರ ಈಗ ಮಗನ ಹತ್ರ ಬಿಟ್ಟುಕೊಟ್ಟು ಆತನು ದೇವರ ಹತ್ರ ಹೊರಡುವಂಥ ಒಂದು ಕಾಲ ಆಗಿದೆ. ಮತ್ತು ಈ ದಾವೀದನು ಐಶ್ವರ್ಯ, ಮಾನ, ದೀರ್ಘಾಯುಷ್ಯು ಇವೆಲ್ಲವನ್ನು ಹೊಂದಿದವನಾಗಿ ತುಂಬ ವೃದ್ಧನಾಗಿ ಮರಣ ಹೊಂದುತ್ತಾನೆ. ಅವನಿಗೆ ಬದಲಾಗಿ ಸೊಲೊಮೋನ ಅರಸನಾದನು. ದಾವೀದನ ಈ ಚರಿತ್ರೆಯೆಲ್ಲ ಅವನ ಆತ್ಮಿಕ
ಸ್ನೇಹಿತರು, ನಾಯಕರು, ತರಬೇತುಗಾರರಾದ ಸಮುವೇಲ, ನಾಥಾನ, ಗಾದ ಇದನ್ನು ಬರೆದಿಡ್ತಾರೆ. ಈ ರೀತಿಯಾಗಿ ಮೊದಲನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಇಡೀ ಪುಸ್ತಕನೇ ಮೊದಲನೇ ಪೂರ್ವಕಾಲ ವೃತ್ತಾಂತ ಮುಕ್ತಾಯವಾಗ್ತದೆ. ಅದನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 29. Furthermore, David the king said unto all the congregation, Solomon my son, whom alone God hath chosen, is yet young and tender, and the work is great. For the palace is not for man, but for the Lord God. Now I have prepared with all my might for the house of my God the gold for things to be made of gold, and the silver for things of silver, and the brass for things of brass, the iron for things of iron, and wood for things of wood, onyx stones and stones to be set, glistering stones, and of divers colors, and all manner of precious stones, and marble stones in abundance. Moreover, because I have set my affection to the house of my God, I have of mine own proper good of gold and silver, which I have given to the house of my God, over and above all that I have prepared for the holy house. Even 3,000 talents of gold, of the gold of Ophir, and 7,000 talents of refined silver, to overlay the walls of the houses withal. The gold for things of gold, and the silver for things of silver, and for all manner of work to be made by the hands of artificers. And who then is willing to consecrate his service this day unto the Lord? Then the chief of the fathers and princes of the tribes of Israel, and the captains of thousands and of hundreds, with the rulers of the king's work, offered willingly, and gave for the service of the house of God of gold 5,000 talents, and 10,000 drams, and of silver 10,000 talents, and of brass 18,000 talents, and 100,000 talents of iron. And they with whom precious stones were found gave them to the treasure of the house of the Lord by the hand of Jehiel the Gershonite. Then the people rejoiced, for that they offered willingly, because with perfect heart they offered willingly to the Lord. And David the king also rejoiced with great joy. Wherefore David blessed the Lord before all the congregation. And David said, Blessed be thou, Lord God of Israel, our Father, forever and ever. Thine, O Lord, is the greatness, and the power, and the glory, and the victory, and the majesty. For all that is in the heaven and in the earth is thine. Thine is the kingdom, O Lord, and thou art exalted as head above all. Both riches and honor come of thee, and thou reignest over all, and in thine hand is power and might, and in thine hand it is to make great, and to give strength unto all. Now therefore, our God, we thank thee, and praise thy glorious name. But who am I, and what is my people, that we should be able to offer so willingly after this sort? For all things come of thee, and of thine own have we given thee. For we are strangers before thee, and sojourners, as were all our fathers. Our days on the earth are as a shadow, and there is none abiding. O Lord our God, all this store that we have prepared to build thee an house for thine holy name cometh of thine hand, and is all thine own. I know also, my God, that thou triest the heart, and hast pleasure in uprightness. As for me, in the uprightness of mine heart, I have willingly offered all these things, and now have I seen with joy thy people, which are present here, to offer willingly unto thee. O Lord God of Abraham, Isaac, and Israel, our fathers, keep this forever in the imagination of the thoughts of the heart of thy people, and prepare their heart unto thee. And give unto Solomon my son a perfect heart, to keep thy commandments, thy testimonies, and thy statutes, and to do all these things, and to build a palace, for the which I have made provision. And David said to all the congregation, Now bless the Lord your God. And all the congregation blessed the Lord God of their fathers, and bowed down their heads, and worshipped the Lord and the king. And they sacrificed sacrifices unto the Lord, and offered burnt offerings unto the Lord on the morrow after that day, even 1,000 bullocks, 1,000 rams, and 1,000 lambs, with their drink offerings and sacrifices in abundance for all Israel, and did eat and drink before the Lord on that day with great gladness. And they made Solomon the son of David king the second time, and anointed him unto the Lord to be governor, and Zadok to be priest.
Then Solomon sat on the throne of the Lord as king instead of David his father, and prospered, and all Israel obeyed him. And all the princes and the mighty men and all the sons likewise of King David submitted themselves unto Solomon the king. And the Lord magnified Solomon exceedingly in the sight of all Israel, and bestowed upon him such royal majesty as had not been on any king before him in Israel. Thus David the son of Jesse reigned over all Israel. And the time that he reigned over Israel was 40 years. 7 years reigned he in Hebron, and 33 years reigned he in Jerusalem. And he died in a good old age, full of days, riches, and honor. And Solomon his son reigned in his stead. Now the acts of David the king, first and last, behold, they are written in the book of Samuel the seer, and in the book of Nathan the prophet, and in the book of Gad the seer, with all his reign and his might, and the times that went over him, and over Israel, and over all the kingdoms of the countries.